ಟ್ರಂಪ್ ಸರ್ಕಾರದ ಈ ಟ್ಯಾರಿಫ್ ಆಟ ಬಹಳ ದಿನ ನಡೆಯೋದಿಲ್ಲ. ಇನ್ನು ಕೆಲವೇ ತಿಂಗಳಲ್ಲಿ ಈ ಟ್ಯಾರಿಫ್ ಆಟ ಅಮೆರಿಕನ್ ಎಕನಾಮಿಗೆನೆ ತಗೊಂಡು ಹಳ್ಳಕ್ಕೆ ಬೀಳಲಿದೆ. ಈಗಾಗಲೇ ನಿಮ್ಗೆ ಗೊತ್ತಿರೋಂಗೆ ಟ್ಯಾರಿಫ್ ಹಾಕಿ ಅಮೆರಿಕ ಸರ್ಕಾರಕ್ಕೆ ತಮ್ಮ ಖಜಾನೆಯಲ್ಲಿ ದುಡ್ಡು ತುಂಬಿಸ್ಕೊಳ್ಳಕ್ಕೆ ಅಂತ ಹೇಳಿ ಪ್ರಯತ್ನ ಮಾಡ್ತಿದೆ. ಆದ್ರೆ ಇದು ಸಂಪೂರ್ಣವಾಗಿ ಅಮೆರಿಕನ್ ಗವರ್ಮೆಂಟ್ ಅಮೆರಿಕನ್ ಎಕನಾಮಿಗೆನೆ ಒಂದು ದೊಡ್ಡ ಪೆಟ್ಟು ಕೊಡುತ್ತೆ. ಹೇಗೆ ಅಂತ ಹೇಳಿ ಅನ್ಕೋತಿದ್ದೀರಾ? ಇದನ್ನ ತಿಳ್ಕೊಬೇಕಂತಂದ್ರೆ ನಮ್ಮ ವಿಡಿಯೋನ ಕೊನೆವರೆಗೂ ನೋಡಿ. ನಮ್ಮ ಚಾನೆಲ್ ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತೆ ಶೇರ್ ಮಾಡಿ. ಈ ಟ್ಯಾರಿಫ್ ಆಟ ಇದನ್ನ ಅರ್ಥ ಮಾಡ್ಕೋಬೇಕು. ಇದು ಯಾಕೆ ಸಕ್ಸಸ್ಫುಲ್ ಆಗೋದಿಲ್ಲ ಅನ್ನೋಕೆ ಈ ಟ್ಯಾರಿಫ್ ನ ಅದು US ಟ್ಯಾರಿಫ್ ನ ಒಂದು ಸಣ್ಣ ಹಿಸ್ಟ್ರಿಯನ್ನ ನಾವು ನೋಡ್ಕೊಂಡ್ ಬರೋಣ. ಈ ಟ್ಯಾರಿಫ್ ಆಟ ಶುರುವಾಗಿದ್ದು 1790ರಿಂದ ಇಲ್ಲಿಯವರೆಗೆ. ಇದನ್ನ ನಾವು 3 ಫೇಸ್ ಅಲ್ಲಿ ಡಿವೈಡ್ ಮಾಡಬಹುದು. ಒಂದನೇ ಹಂತ 1790ರಿಂದ ಸುಮಾರು 1860ರವರೆಗೆ ಇರುತ್ತೆ. ಇದನ್ನ ನಾವು ರೆವಿನ್ಯೂ ಪೀರಿಯಡ್ ಅಂತ ಹೇಳಿ ಕರಿಬಹುದು. ರೆವಿನ್ಯೂ ಪೀರಿಯಡ್ ಅಂತಂದ್ರೆ ಆಗಿನ ಕಾಲದಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನೋ ಕಾನ್ಸೆಪ್ಟ್ ಅಮೆರಿಕದಲ್ಲಿ ಇರಲಿಲ್ಲ. ಹಾಗಾಗಿ ಸರ್ಕಾರ ನಡೆಸೋಕೆ ಅವರಿಗೆ ಹಣ ಬೇಕಾಗಿರುತ್ತಲ್ಲ, ಸೊ ಆ ಹಣ ಅದನ್ನ ಜನರೇಟ್ ಮಾಡೋಕೆ ಟ್ಯಾರಿಫ್ ಹಾಕ್ತಾ ಇದ್ರು. ಯಾವುದೇ ಒಂದು ವಸ್ತುನ ಇಂಪೋರ್ಟ್ ಮಾಡ್ಕೊಂಡ್ರೆ ಅದಕ್ಕೆ ಟ್ಯಾರಿಫ್ ಅಥವಾ ಯಾವುದೇ ಒಂದು ವಸ್ತುನ ಎಕ್ಸ್ಪೋರ್ಟ್ ಮಾಡಿದ್ರು ಕೂಡ ಎಕ್ಸ್ಪೋರ್ಟ್ ಟ್ಯಾರಿಫ್ ಹಾಕ್ತಾ ಇದ್ರು. ಸೊ ಆ ಎಕ್ಸ್ಪೋರ್ಟ್ ಟ್ಯಾರಿಫ್ ಹಾಕೋದ್ರ ಮೂಲಕ ಸರ್ಕಾರಕ್ಕೆ ಒಂದಿಷ್ಟು ಹಣ ಬರುತ್ತೆ. ಆ ಹಣ ತಗೊಂಡು ಸರ್ಕಾರ ತನ್ನ ಕೆಲಸಗಳನ್ನ ಪಬ್ಲಿಕ್ ಗೆ ಏನೇನು ಸರ್ವಿಸ್ ಕೊಡಬೇಕು ಅದನ್ನ ಕೊಡ್ತಾ ಇದ್ರು. ರೋಡು, ರಸ್ತೆ, ಹಾಸ್ಪಿಟಲ್ಸ್ ಇತ್ಯಾದಿ. ಈ ಪೀರಿಯಡ್ ಅಲ್ಲಿ ಸುಮಾರು ಟ್ಯಾರಿಫ್ ನ ನೀವು ಅವರೇಜ್ ಆಗಿ ನೋಡಿದಾಗ 20% ಇಂದ 60% ವರೆಗೂ ಟ್ಯಾರಿಫ್ ಅಮೆರಿಕದಲ್ಲಿ ಹಾಕ್ತಾ ಇದ್ರು. ಸೊ ಎರಡನೇ ಹಂತದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನಂತಂದ್ರೆ ಈ ಪೀರಿಯಡ್ ಅಲ್ಲಿ ಅಮೆರಿಕನ್ ಸರ್ಕಾರಕ್ಕೆ 80ರಿಂದ 95% ಅಷ್ಟು ರೆವೆನ್ಯೂ ಬರೋದು ಕೇವಲ ಟ್ಯಾರಿಫ್ಸ್ ಇಂದ ಆಗಿತ್ತು. ಆಮೇಲೆ ಎರಡನೇ ಹಂತಕ್ಕೆ ಬರೋದಾದ್ರೆ ಎರಡನೇ ಹಂತದಲ್ಲಿ 1861ರಿಂದ ಹಿಡಿದು ಸುಮಾರು 1933ವರೆಗೂ ಅಂತ ಹೇಳಿ ನಾವು ಕರಿಬಹುದು. ಎರಡನೇ ಹಂತದಲ್ಲಿ ಅಮೆರಿಕ ಟ್ಯಾರಿಫ್ ನ ರೆಸ್ಟ್ರಿಕ್ಷನ್ ಮಾಡೋಕೆ ಬಳಕೆ ಮಾಡ್ಕೋದು. ರೆಸ್ಟ್ರಿಕ್ಷನ್ ಅಂತಂದ್ರೆ ಯಾವುದೇ ಗೂಡ್ಸ್ ಅನ್ನ ಇಲ್ಲಿ ಇಂಪೋರ್ಟ್ ಮಾಡೋ ಹಾಗೆ ತಡೆ ಹಿಡಿಬೇಕಂತಂದ್ರೆ ಅದ್ರ ಮೇಲೆ ಹೆಚ್ಚು ಟ್ಯಾರಿಫ್ ಆಗ್ತಾ ಇದೆ. ಅವಾಗಿನ ಒಂದು ಆವರೇಜ್ ಟ್ಯಾರಿಫ್ ನೋಡೋದಾದ್ರೆ ಅದು ಕೂಡ ನಮಗೆ ಸುಮಾರು 20ರಿಂದ 50% ವರೆಗೆ ಒಂದು ಆವರೇಜ್ ಅನ್ನ ನಾವು ನೋಡಬಹುದು. ಇದರ ಮುಖ್ಯ ಉದ್ದೇಶ ಅಲ್ಲಿರೋ ಇಂಡಸ್ಟ್ರೀಸ್ ಗೆ ಪ್ರೊಟೆಕ್ಟ್ ಮಾಡೋದಾಗಿತ್ತು ಅಥವಾ ಹೊರಗಡೆಯಿಂದ ಗೂಡ್ಸ್ ನ ಆಮದು ಮಾಡ್ಕೊಳ್ಳೋದನ್ನ ನಿಲ್ಸೋದಾಗಿತ್ತು, ಅಂದ್ರೆ ರೆಸ್ಟ್ರಿಕ್ಟ್ ಮಾಡೋದಾಗಿತ್ತು. ಹೀಗಾಗಿ ಅಲ್ಲಿನ ಡೊಮೆಸ್ಟಿಕ್ ವರ್ಕರ್ಸ್ ಅಥವಾ ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ಇರತ್ತಲ್ಲ, ಫಾರ್ ಎಕ್ಸಾಂಪಲ್ ಐರನ್ ಅಂಡ್ ಸ್ಟೀಲ್ ಇಂಡಸ್ಟ್ರಿ, ವೂಲ್ ಇಂಡಸ್ಟ್ರಿ, ಅಲ್ಲಿನ ಲೋಕಲ್ ಇಂಡಸ್ಟ್ರಿನ ಪ್ರೊಟೆಕ್ಟ್ ಮಾಡೋಕೆ ಈ ರೆಸ್ಟ್ರಿಕ್ಷನ್ ಪೀರಿಯಡ್ ಅಲ್ಲಿ ಟ್ಯಾರಿಫ್ಸ್ ನ ಹಾಕ್ಲಾಯ್ತು. ಯಾಕಂತಂದ್ರೆ ಅಮೆರಿಕ ಅವಾಗ ಇಂಡಸ್ಟ್ರಿಯಲೈಸೇಷನ್ ಪ್ರೊಸೆಸ್ ಅಲ್ಲಿ ಇತ್ತು. ಹಾಗಾಗಿ ಅಲ್ಲಿ ಇರೋ ಇಂಡಸ್ಟ್ರೀಸ್, ಅಲ್ಲಿ ಇರೋ ಜನರಿಗೆ ಉದ್ಯೋಗ ಸಿಗಲಿ, ಅಲ್ಲಿರೋ ಅಮೆರಿಕನ್ ಪ್ರಾಡಕ್ಟ್ ಸೇಲ್ ಆಗ್ಲಿ, ಹೊರಗಿಂದ ಪ್ರಾಡಕ್ಟ್ಸ್ ಬಂದು ಅಮೆರಿಕನ್ ಮಾರ್ಕೆಟ್ ನ ಕ್ಯಾಪ್ಚರ್ ಮಾಡಬಾರದು ಅಂತ ಹೇಳಿ ಈ ಟ್ಯಾರಿಫ್ ನ ಹಾಕಿ ಅಲ್ಲಿ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ಒಂದು ಎಕ್ಸಾಂಪಲ್ ಆಗಿ ನೋಡೋದಾದ್ರೆ ಅವಾಗಿನ ಇಂಡಸ್ಟ್ರಿಯಲ್ ವರ್ಕರ್ ಏನು ಸ್ಯಾಲರಿ ಇತ್ತು ಅದು ಯುರೋಪಿಯನ್ ವರ್ಕರ್ ಗಿಂತ ಅಮೆರಿಕದಲ್ಲಿ ಸ್ಯಾಲರಿ ಹೆಚ್ಚಿಗೆ ಇತ್ತು. ಹಾಗಾಗಿ ಯುರೋಪಿಯನ್ ವರ್ಕರ್ ತಯಾರಿಸಿದ ಒಂದು ಪ್ರಾಡಕ್ಟ್ ಆಟೋಮೆಟಿಕ್ ಆಗಿ ಅದು ಚೀಪ್ ಆಗಿರ್ತಿತ್ತು. ಸೊ ಹಾಗಾಗಿ ಯುರೋಪಿಯನ್ ಪ್ರಾಡಕ್ಟ್ ಅಮೆರಿಕದಲ್ಲಿ ಬಂದ್ರೆ ಅವಾಗ ಆಟೋಮೆಟಿಕ್ಲಿ ಪ್ರೈಸ್ ವ್ಯತ್ಯಾಸ ನಾವು ನೋಡಿದಾಗ ಯುರೋಪಿಯನ್ ಪ್ರಾಡಕ್ಟ್ಸ್ ಚೀಪ್ ಆಗಿರ್ತಿತ್ತು, ಅಮೆರಿಕನ್ ಪ್ರಾಡಕ್ಟ್ ಸ್ವಲ್ಪ ಕಾಸ್ಟ್ಲಿ ಆಗಿರುತ್ತೆ. ಹೀಗಾಗಿ ಅಮೆರಿಕನ್ ಕನ್ಸ್ಯೂಮರ್ಸ್ ಕ್ವಾಲಿಟಿ ಒಂದೇ ತರ ಇದ್ದು ಯಾವ್ದು ಚೀಪ್ ಇದ್ರೆ ಅದನ್ನ ಖಂಡಿತ ಪ್ರಿಫರ್ ಮಾಡ್ತಾರೆ. ಹೀಗಾಗಿ ಯುರೋಪಿಯನ್ ಪ್ರಾಡಕ್ಟ್ಸ್ ಗೆ ಇಂಪಾರ್ಟೆನ್ಸ್ ಜಾಸ್ತಿ ಬರ್ತಾ ಇತ್ತು, ಅಮೆರಿಕನ್ ಪ್ರಾಡಕ್ಟ್ಸ್ ಇಂಪಾರ್ಟೆನ್ಸ್ ಕಡಿಮೆ ಆಗ್ತಾ ಇತ್ತು. ಹೀಗಾಗಿ ಅಮೆರಿಕ ಏನ್ ಮಾಡುತ್ತೆ, ನಾನು ಟ್ಯಾರಿಫ್ ಹಾಕಿ ಈ ಯುರೋಪಿಯನ್ ಗೂಡ್ಸ್ ನ ಮಾರ್ಕೆಟ್ ಇಂದ ಹೊರಗೆ ಇಡ್ತೀನಿ. ಜಾಸ್ತಿ ಟ್ಯಾರಿಫ್ ಹಾಕಿದಷ್ಟು ಪ್ರಾಡಕ್ಟ್ಸ್ ಕೂಡ ಕಾಸ್ಟ್ಲಿ ಆಗುತ್ತೆ. ಹೀಗಾಗಿ ಈ ಪ್ರಾಡಕ್ಟ್ಸ್ ನಾನು ಮಾರ್ಕೆಟ್ ಇಂದ ಹೊರಗೆ ಇಟ್ಟು ಅಮೆರಿಕನ್ ಪ್ರಾಡಕ್ಟ್ಸ್ ನ ಪ್ರೈಸ್ ಮೇಂಟೈನ್ ಮಾಡಿ, ಯಾಕಂದ್ರೆ ಅದಕ್ಕೆ ಯಾವುದೇ ತರಹದ ಟ್ಯಾರಿಫ್ ಇರಲ್ಲ, ಅಮೆರಿಕನ್ ಕನ್ಸ್ಯೂಮರ್ಸ್ ಗೆ ಅದನ್ನ ತಲುಪಿಸಬಹುದು ಅಂತ ಹೇಳಿ, ಅದ್ರ ಜೊತೆಗೆ ಇಂಪೋರ್ಟ್ ಮಾಡ್ಕೊಳ್ಳೋದಾದ್ರೂ ಗೌರ್ಮೆಂಟ್ ಗೆ ಒಂದು ರೆವೆನ್ಯೂ ಕೂಡ ಆಗುತ್ತೆ ಅಂತ ಹೇಳಿ ಈ ಎರಡು ವಿಚಾರ ಇಟ್ಕೊಂಡು ಡೊಮೆಸ್ಟಿಕ್ ಇಂಡಸ್ಟ್ರೀಸ್ ನ ಪ್ರೊಟೆಕ್ಟ್ ಮಾಡೋಕೆ ಟ್ಯಾರಿಫ್ಸ್ ನ ಹಾಕ್ತಾ ಇದ್ರು. ಆದ್ರೆ ಈ ಟ್ಯಾರಿಫ್ ಅನ್ನೋದು ಒಂದು ಡಬಲ್ ಏಜ್ ಸ್ವೋರ್ಡ್ ಇದ್ದಂಗೆ, ಅಂದ್ರೆ ಒಂದು ಹರಿತ ಕತ್ತಿ ಇದ್ದಾಗೆ. ಅದು ನಿಮ್ ಪರವಾಗಿನೂ ಕೆಲಸ ಮಾಡಬಹುದು ಅಥವಾ ನಿಮ್ ಅಗೇನ್ಸ್ಟ್ ಕೆಲಸ ಮಾಡಬಹುದು. ಇದರ ಒಂದು ಉದಾಹರಣೆ ಅಂತಂದ್ರೆ ಈಗ ನೀವು ಟ್ಯಾರಿಫ್ ಹಾಕಿ ನಿಮ್ಮ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಆಗಿದ್ದನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ನೀವು ಟ್ಯಾರಿಫ್ಸ್ ಹಾಕಿ ಯುರೋಪಿಯನ್ ಪ್ರಾಡಕ್ಟ್ಸ್ ರೇಟ್ ಕೂಡ ನೀವು ಹೆಚ್ಚಿಗೆ ಮಾಡ್ತೀವಿ. ಅವಾಗ ಏನಾಗುತ್ತೆ, ಅಮೆರಿಕನ್ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಆಗಿರುತ್ತೆ, ಯುರೋಪಿಯನ್ ಪ್ರಾಡಕ್ಟ್ಸ್ ಕಾಸ್ಟ್ಲಿ ಆಗಿರುತ್ತೆ. ಸೊ ಅವಾಗ ಕನ್ಸ್ಯೂಮರ್ಸ್ ಕಡೆ ಚಾಯ್ಸ್ ಇರಲ್ಲ. ಯಾವುದೇ ವಸ್ತು ತಗೊಂಡ್ರು ಅದು ಕಾಸ್ಟ್ಲಿನೇ ಆಗಿರುತ್ತೆ ಎಂಡ್ ಆಫ್ ದ ಡೇ ಕನ್ಸ್ಯೂಮರ್ಸ್. ಸೊ ಹಾಗಾಗಿ ಕನ್ಸ್ಯೂಮರ್ಸ್ ಎಂಡ್ ಆಫ್ ದ ಡೇ ತಮ್ಮ ಪಾಕೆಟ್ ಇಂದ, ತಮ್ಮ ಜೋಬ್ ಇಂದ ಅವರು ಹೆಚ್ಚಿಗೆ ಹಣವನ್ನ ಕೊಟ್ಟು ಬೇಸಿಕ್ ಪ್ರಾಡಕ್ಟ್ಸ್ ನ, ಫಾರ್ ಎಕ್ಸಾಂಪಲ್ ಸ್ಟೀಲ್ ಅಂತಂದ್ರೆ ಸ್ಟೀಲ್ ನ ಯಾವುದೇ ಒಂದು ವಸ್ತು ಆಗಿರ್ಬೋದು, ಮತ್ತೆ ಪಾತ್ರೆ ಸಾಮಾನು ಆಗಿರ್ಬೋದು, ಯಾವುದೇ ತರಹದ ಇಕ್ವಿಪ್ಮೆಂಟ್ ಆಗಿರ್ಬೋದು, ಅದನ್ನ ಖರೀದಿ ಮಾಡ್ಬೇಕಂತಂದ್ರೆ ಆ ಡೊಮೆಸ್ಟಿಕ್ ಇಂಡಸ್ಟ್ರಿನ ಪ್ರೊಟೆಕ್ಟ್ ಮಾಡೋಕೆ ಅಮೆರಿಕನ್ ಕನ್ಸ್ಯೂಮರ್ ತನ್ನ ಜೇಬಿಂದ ಎಕ್ಸ್ಟ್ರಾ ದುಡ್ಡನ್ನ ಕೊಡ್ತಾ ಇದೆ. ಅದೇ ತರ ವುಲನ್ ಇಂಡಸ್ಟ್ರಿ ಅಂದ್ರೆ ನಿಮ್ಗೆ ಗೊತ್ತಿರಬಹುದು, ಸ್ವೆಟರ್ಸ್, ಜಾಕೆಟ್ಸ್, ಬಟ್ಟೆಗಳು ಇದನ್ನೆಲ್ಲ ಮಾಡ್ತಾರೆ. ಸೊ ಆ ಬಟ್ಟೆಯನ್ನ ಖರೀದಿ ಮಾಡೋಕೆ ಕಡಿಮೆ ರೇಟ್ ಅಲ್ಲಿ ಸಿಗೋ ಬಟ್ಟೆ ಈಗ ಟ್ಯಾರಿಫ್ ಗೋಸ್ಕರ ಅವನು ಹೆಚ್ಚಿಗೆ ದುಡ್ಡನ್ನು ಕೊಟ್ಟು ಕೊಂಡ್ಕೋಬೇಕಾಗಿತ್ತು. ಸೊ ಎಂಡ್ ಆಫ್ ದ ಡೇ ಅಮೆರಿಕನ್ ಕನ್ಸ್ಯೂಮರ್ಸ್ ಗೆ ಇದು ಹೊಡೆತ ಕೊಡುತ್ತೆ. ಅದರಿಂದ ಏನಾಗುತ್ತೆ, ಎಸೆನ್ಷಿಯಲ್ ಐಟಮ್ಸ್ ಮೇಲೆ ಟ್ಯಾರಿಫ್ ಬಿದ್ದ ಹಾಗೆ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುತ್ತೆ. ಇನ್ಫ್ಲೇಷನ್ ಇನ್ಕ್ರೀಸ್ ಆಗೋದ್ರಿಂದ ಅಮೆರಿಕಾದಲ್ಲಿ ಒಂದು ಡಿಪ್ರೆಷನ್ ಬಂದಿತ್ತು. ಇನ್ಫ್ಲೇಷನ್ ಆಗಿ ಆಮೇಲೆ ಒಂದು ಹಂತಕ್ಕೆ ಹೋಗಿ ಅದು ಡಿಫ್ಲೇಷನ್ ಆಗುತ್ತೆ. ಅದು ರಿಸೆಷನ್ ಇಂದ ಡಿಪ್ರೆಷನ್ ಗೆ ಕನ್ವರ್ಟ್ ಆಗುತ್ತೆ. ಡಿಪ್ರೆಷನ್ ಕನ್ವರ್ಟ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಯಾವುದೇ ತರಹದ ಕಂಟ್ರೋಲ್ ಇರೋದಿಲ್ಲ. ಸೊ ಅಮೆರಿಕನ್ ವರ್ಕರ್ಸ್ ನ ವೇಜಸ್ ಕಡಿಮೆ ಆಗ್ತಾ ಹೋಗುತ್ತೆ. ಅದರಿಂದ ನೀವು ಹೊರಗಡೆಯಿಂದ ಬರೋ ಗೂಡ್ಸ್ ಗೆ ಟ್ಯಾರಿಫ್ ಹಾಕೋದ್ರಿಂದ ಆ ಪೀರಿಯಡ್ ಅಲ್ಲಿ ವಸ್ತುಗಳನ್ನು ಕೊಂಡ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿತ್ತು, ಫ್ಯಾಕ್ಟರೀಸ್ ಎಲ್ಲ ಬಂದ್ ಆಗಿದ್ವು. ಸೊ ಹೀಗಾಗಿ ಲೋಕಲ್ ಫ್ಯಾಕ್ಟರೀಸ್ ಬಂದಾದ್ಮೇಲೆ ಹೊರಗಡೆಯಿಂದ ಪ್ರಾಡಕ್ಟ್ಸ್ ನೀವು ಟ್ಯಾರಿಫ್ ನ ಹಾಕಿದ್ರಿಂದ ಅಲ್ಲಿ ಜನರಿಗೆ ಎಂಡ್ ಆಫ್ ದ ಡೇ ತೊಂದರೆ ಆಗ್ತದೆ. ಸೊ ಹೀಗಾಗಿ ಟ್ಯಾರಿಫ್ ನಾವು
ಯಾವತ್ತು ಬಳಕೆ ಮಾಡ್ಬೇಕಂತಂದ್ರೆ ಅದನ್ನ ಹಂತ ಹಂತವಾಗಿ ಅಥವಾ ಬಹಳ ಸ್ಮಾರ್ಟ್ ಆಗಿ ಅದನ್ನ ಬಳಕೆ ಮಾಡಬೇಕಾಗ್ತದೆ. ಆಮೇಲೆ ಮೂರನೇ ಹಂತ ನೋಡೋದಾದ್ರೆ, ಮೂರನೇ ಹಂತದಲ್ಲಿ ನಾವು 1934ರಿಂದ ಅಂದ್ರೆ ಇದು ಡಿಪ್ರೆಷನ್ ಮುಗ್ದಿತ್ತು. 1927ರಿಂದ 33ವರೆಗೂ ಅಮೆರಿಕನ್ ಗ್ರೇಟ್ ಡಿಪ್ರೆಷನ್ ಅಂತ ಕರೀತಾರೆ. ಆ ಗ್ರೇಟ್ ಡಿಪ್ರೆಷನ್ ಅಲ್ಲಿ ಬೇಸಿಕಲಿ ಎಲ್ಲ ಫ್ಯಾಕ್ಟರೀಸ್ ಗಳು ಕ್ಲೋಸ್ ಆಗಿದ್ವು, ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿತ್ತು, ಆಮೇಲೆ ಸ್ಯಾಲರೀಸ್ ಕಡಿಮೆ ಆಗಿದ್ದು, ಅವ್ರದ್ದು ಇವನ್ ಎಕನಾಮಿ ಸೈಜ್ ಕೂಡ ಕಡಿಮೆ ಆಗಿರುತ್ತೆ ಈ ಪೀರಿಯಡ್ ಅಲ್ಲಿ. ಸೊ ಹಾಗಾಗಿ 33 ನಂತರ ಅವರು ಹೇಳ್ತಾರೆ, ಇಲ್ಲ ಟ್ಯಾರಿಫ್ ನ ನಾವು ಈ ತರ ಬಳಕೆ ಮಾಡಬಾರ್ದು, ನಾವು ಟ್ಯಾರಿಫ್ ನ ಕಡಿಮೆ ಮಾಡಿ ನಾವು ಟ್ರೇಡ್ ನ ಎನ್ಕರೇಜ್ ಮಾಡಬೇಕು, ಟ್ರೇಡ್ ನ ಇಂಪ್ರೂವ್ ಮಾಡಬೇಕು ಅಂತ ಹೇಳಿ ಡಿಸಿಷನ್ ತಗೋದು. ಸೊ ಆ ಡಿಸಿಷನ್ ತಗೊಂಡ್ಮೇಲೆ ಅಮೆರಿಕ ಏನು ಅವಾಗಿಂದ ಬೈಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್, ಆಮೇಲೆ ಇಡೀ ಜಗತ್ತಿನ ಜೊತೆ ಟ್ರೇಡ್ ಅಗ್ರಿಮೆಂಟ್ ಮಾಡೋದು, ಅದರ ಪರವಾಗಿ ಪಾಲಿಸೀಸ್ ನ ಮಾಡೋಕೆ ಶುರು ಮಾಡ್ತದೆ. ಅದರ ಪ್ರಕಾರನೇ ಯುರೋಪ್ ಜೊತೆ ಟ್ರೇಡ್ ಅಗ್ರಿಮೆಂಟ್, ಏಷ್ಯಾ ಜೊತೆ ಬೇರೆ ಬೇರೆ ಕಂಟ್ರೀಸ್ ಜೊತೆ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡು ಟ್ರೇಡ್ ನ ಬೂಸ್ಟ್ ಮಾಡೋಕೆ ಟ್ಯಾರಿಫ್ಸ್ ನ ಕೂಡ ಕಡಿಮೆ ಮಾಡುತ್ತೆ. ಈ ಪೀರಿಯಡ್ ಅಲ್ಲಿ ಟ್ಯಾರಿಫ್ ಅಂದಾಜು 10% ಗೆ ಬಂದು ನಿಂತಿರುತ್ತೆ. ಆಮೇಲೆ ಈ ಕಡಿಮೆ ಟ್ಯಾರಿಫ್ ನಿಂದ ಎಕನಾಮಿಕ್ ಪ್ರಾಸ್ಪರಿಟಿ ಅಂದ್ರೆ ನಮ್ಮ ಅರ್ಥವ್ಯವಸ್ಥೆನೂ ಇಂಪ್ರೂವ್ ಆಗುತ್ತೆ, ಆಮೇಲೆ ಜನರ ಹತ್ರನು ಜಾಸ್ತಿ ಹಣ ಬರುತ್ತೆ ಅಂತ ಹೇಳಿ ಒಂದು ಕಾಮನ್ ನಂಬಿಕೆ ಆಗಿತ್ತು. ಆಮೇಲೆ ಓಪನ್ ಮಾರ್ಕೆಟ್ ಪಾಲಿಸೀಸ್ಗೂ ಕೂಡ ಇದು ಬಹಳಷ್ಟು ಎನ್ಕರೇಜ್ಮೆಂಟ್ ನ ಕೊಡುತ್ತೆ. ಅವಾಗಿಂದ ನೀವು ನೋಡಬಹುದು, ಸುಮಾರು 1945 ಆದ್ಮೇಲೆ ಅಮೆರಿಕ ಏನ್ ಮಾಡುತ್ತೆ, ಗ್ಯಾಟ್ ಅಂದ್ರೆ ಜನರಲ್ ಅಗ್ರಿಮೆಂಟ್ ಫಾರ್ ಟ್ರೇಡ್ ಅಂಡ್ ಟ್ಯಾರಿಫ್ ಅನ್ನೋ ಒಂದು ಸಂಸ್ಥೆಯನ್ನು ಹುಟ್ಟಾಕತ್ತೆ. ಅಲ್ಲಿ ಬೇರೆ ಬೇರೆ ದೇಶಗಳು ಬಂದು ಟ್ರೇಡ್ ಅಗ್ರಿಮೆಂಟ್ ಗಳನ್ನ ಮಾಡ್ಕೋತೆ. ಮುಂದೆ ಅದೇ ಗ್ಯಾಟ್ ಅಂದ್ರೆ GATT ಹೋಗಿ WTO ಆಗಿ ಕನ್ವರ್ಟ್ ಆಗುತ್ತೆ, ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಸೊ ಇದರಿಂದ ಏನ್ ಮಾಡ್ತಾರೆ, ಅವರು ಟ್ರೇಡ್ ನ ಪ್ರಮೋಟ್ ಮಾಡ್ತಾರೆ ಎಲ್ಲಾ ದೇಶಗಳಿಗೆ ಹೋಗಿ. ಇವನ್ ಇಂಡಿಯಾಗೂ ಅವರು 1991 ಆದ್ಮೇಲೆ WTO ದವರು ಬಂದು ಇಂಡಿಯಾಗೂ ಕೂಡ ಹೇಳ್ತಾರೆ, ನಿಮ್ಮ ಮಾರ್ಕೆಟ್ ನ ಓಪನ್ ಮಾಡಿ, ನೀವು ಟ್ರೇಡ್ ನ ಜಾಸ್ತಿ ಮಾಡಿ ನಮ್ಮ ಜೊತೆ, ನಿಮ್ಮ ಅಲ್ಲಿ ಇರೋ ಕೆಲವೊಂದು ಟ್ಯಾರಿಫ್ಸ್ ನ ಕಡಿಮೆ ಮಾಡಿ, ನಮ್ಮ ಗೂಡ್ಸ್ಗೂ ನೀವು ನಿಮ್ ಕಡೆ ಬರೋಕೆ ಅವಕಾಶ ಮಾಡಿ, ಆಮೇಲೆ ನೀವು ನಮ್ಗೆ ಎಕ್ಸ್ಪೋರ್ಟ್ ಮಾಡಬಹುದು ಅಂತ ಹೇಳಿ ಇದನ್ನೆಲ್ಲ ಆಪರ್ಚುನಿಟೀಸ್ ಕೊಡ್ತಾರೆ. ಅದರಿಂದ ಸಾಕಷ್ಟು ಬೆನಿಫಿಟ್ ಕೂಡ ಇಂಡಿಯಾ ಇವತ್ತು ತಗೊಂಡಿದೆ. ಸೊ ಹಾಗಾದ್ರೆ ಎಲ್ಲ ಒಳ್ಳೇದು ನಡಿಬೇಕಾದ್ರೆ ಯಾಕೆ ಸಡನ್ ಆಗಿ ಈಗ ಟ್ರಂಪ್ ಬಂದು ಟ್ಯಾರಿಫ್ ನ ಇನ್ಕ್ರೀಸ್ ಮಾಡ್ತಾ ಇದೆ? ಇದಕ್ಕೆ ಕಾರಣ ಏನಂತಂದ್ರೆ, ಟ್ರಂಪ್ ನ ಫಸ್ಟ್ ಅಡ್ಮಿನಿಸ್ಟ್ರೇಷನ್ ಬಂದ್ಮೇಲೆ ಅವ್ರಿಗೆ ಏನ್ ಗೊತ್ತಾಯ್ತು ಅಂತಂದ್ರೆ, ನಾವು ಜಾಸ್ತಿ ಡಿಪೆಂಡ್ ಆಗಿದ್ದೀವಿ. ಯಾಕಂತಂದ್ರೆ ಈ ಟ್ರೇಡ್ ಅಗ್ರಿಮೆಂಟ್ಸ್ ಕಾಮನ್ ಆದ್ಮೇಲೆ ಏನಾಗಿತ್ತು, ಅಮೆರಿಕನ್ ಗೂಡ್ಸ್ ಅವ್ರಿಗೆ ಕಾಸ್ಟ್ಲಿ ಆಗಕ್ಕೆ ಶುರು ಆಯ್ತು. ಯಾಕಂದ್ರೆ ಅಮೆರಿಕದಲ್ಲಿ ಸ್ಯಾಲರೀಸ್ ಹೆಚ್ಚಿಗೆ ಇರೋದ್ರಿಂದ ಅಲ್ಲಿನ ಗೂಡ್ಸ್ ಅವ್ರಿಗೆ ಕಾಸ್ಟ್ಲಿ ಆಯ್ತು. ಸೊ ಬೇರೆ ದೇಶದಿಂದ ಬರೋ ಚೀಪ್ ಗೂಡ್ಸ್ ನ ಅವರು ಪ್ರಿಫರ್ ಮಾಡಕ್ಕೆ ಶುರು. ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ಏನಾಯ್ತು, ಚೈನಾದಂತ ದೇಶ, ಅದು ಅಮೆರಿಕನೇ ಬೆಳೆಸಿದ್ದು. 1980s ಇಂದ ಚೈನಾದಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಬೆಳಿಬೇಕಂದ್ರೆ ಅಮೆರಿಕನೇ ಒಂದು ದೊಡ್ಡ ಕಾರಣ. ಸೊ ಅಮೆರಿಕ ಏನ್ ಮಾಡ್ತು, ಚೈನಾದಲ್ಲಿ ಎಲ್ಲಾ ಫ್ಯಾಕ್ಟರೀಸ್ ನ ಸೆಟಪ್ ಮಾಡಿಸಿ, ಅಲ್ಲಿಂದನೇ ಮ್ಯಾನುಫ್ಯಾಕ್ಚರ್ ಮಾಡಿಸಿ, ಅಲ್ಲಿಂದನೇ ಚೀಪ್ ಆಗಿ ಮತ್ತೆ ತಿರ್ಗಾ ಅದನ್ನ ಇಂಪೋರ್ಟ್ ಮಾಡಿಸ್ತಾ ಇತ್ತು. ಸೊ ಹೀಗಾಗಿ ಅಮೆರಿಕದಲ್ಲಿ ಇಂಡಸ್ಟ್ರೀಸ್ ಬೆಳೋಕೆ ಅವಕಾಶ ಸಿಗಲಿಲ್ಲ. ಸೊ ಬರೋ ಇಂಡಸ್ಟ್ರೀಸ್ ಏನಾಯ್ತು, ಸ್ಲೋಲಿ ಒನ್ ಬೈ ಒನ್ ಮುಚ್ತಾ ಹೋಯ್ತು. ಆಮೇಲೆ ಕಂಪ್ಲೀಟ್ ಆಲ್ಮೋಸ್ಟ್ ಈಗ ಡಿಇಂಡಸ್ಟ್ರಿಯಲೈಸ್ ಆಗ್ಬಿಟ್ಟಿದೆ. ಈ ಅಮೆರಿಕದಲ್ಲಿ ಯಾವುದೇ ದೊಡ್ಡ ಪ್ರಮಾಣದ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ, ಯಾವುದೇ ಸಣ್ಣ ಪುಟ್ಟ ಪ್ರಾಡಕ್ಟ್ಸ್ ಅಥವಾ ಬಹಳ ಇಂಪಾರ್ಟೆಂಟ್ ಲೈಕ್ ಮಿಲಿಟರಿ ಈ ತರ ವಸ್ತುಗಳು ಮ್ಯಾನುಫ್ಯಾಕ್ಚರ್ ಆಗಬಹುದು ಹೊರತು, ಆದ್ರೆ ಕಾಮನ್ ನೀವು ಬಳಸಿರೋ ಬಟ್ಟೆ ಆಗಿರ್ಬೋದು, ಟಿಶ್ಯೂ ಪೇಪರ್ ಆಗಿರ್ಬೋದು, ಈಗ ಟವೆಲ್ ಆಗಿರ್ಬೋದು, ಕರ್ಚೀಫ್, ಈ ತರ ಯಾವುದೇ ವಸ್ತುಗಳಲ್ಲಿ ಮಾಸ್ ಆಗಿ ಮಾಡಲ್ಲ. ಸೊ ಈ ಕಾರಣದಿಂದಾಗಿ ಕಂಪ್ಲೀಟ್ ಆಗಿ ಅಮೆರಿಕ ಡಿಇಂಡಸ್ಟ್ರಿಯಲೈಸ್ ಆಯ್ತು. ಡಿಇಂಡಸ್ಟ್ರಿಯಲೈಸ್ ಆದ್ಮೇಲೆ ಅಮೆರಿಕಾಗೆ ಗೊತ್ತಾಯ್ತು, ನಾವು ಈಗ ಬಹಳಷ್ಟು ಡಿಪೆಂಡ್ ಆಗಿದ್ದೀವಿ ಹೊರಗಿನ ದೇಶಗಳ ಮೇಲೆ. ಈಗ ನಾಳೆ ಚೈನಾ ಯಾವುದೇ ಒಂದು ಕಾರಣದಿಂದ ಯುದ್ಧನೋ ಅಥವಾ ತನ್ನ ಎಕನಾಮಿನೋ ಯಾವುದೇ ಒಂದು ಕಾರಣದಿಂದ ಚೈನಾ ಇವತ್ತು ಎಕ್ಸ್ಪೋರ್ಟ್ ಮಾಡೋದನ್ನ ನಿಲ್ಲಿಸ್ಬಿಡುತ್ತು ಅಂತಂದ್ರೆ ಅಮೆರಿಕಾಗೆ, ಅವಾಗ ಅಮೆರಿಕಾದಲ್ಲಿ ಪ್ರೈಸಸ್ ಸಡನ್ ಆಗಿ ರೈಸ್ ಆಗಿಬಿಡುತ್ತೆ. ಎಸೆನ್ಷಿಯಲ್ ಐಟಮ್ಸ್ ರೇಟ್ ಕೂಡ ಎಲ್ಲ ಜಾಸ್ತಿ ಆಗಿ ಅಲ್ಲಿ ಇನ್ಫ್ಲೇಷನ್ ಬರುತ್ತೆ. ಇನ್ಫ್ಲೇಷನ್ ಅಂದ್ರೆ ಹಣದುಬ್ಬರ ಒಂದ್ಸಲ ಬಂದ್ಮೇಲೆ ಅಲ್ಲಿನ ಎಕನಾಮಿ ಕುಸಿದು ಹೋಗುತ್ತೆ. ಸೊ ಹೀಗಾಗಿ ಟ್ರಂಪ್ ಫಸ್ಟ್ ಟರ್ಮ್ ಬಂದ್ಮೇಲೆ, ಇಲ್ಲ ನಾವು ಟ್ಯಾರಿಫ್ಸ್ ನ ಹಾಕಿ ನಮ್ಮಲ್ಲಿ ಸ್ಲೋಲಿ ನಾವು ಇಂಡಸ್ಟ್ರೀಸ್ ನ ಕೂಡ ಬೆಳೆಸಬೇಕು ಅಂತ ಹೇಳಿ ಫಸ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ಕೆಲವೊಂದು ಲೈಕ್ ಸ್ಟೀಲ್ ಇಂಡಸ್ಟ್ರಿ, ಆಮೇಲೆ ಅಲ್ಯೂಮಿನಿಯಂ, ಆಮೇಲೆ ಸೋಲಾರ್ ಪ್ಯಾನಲ್ಸ್, ವಾಷಿಂಗ್ ಮೆಷಿನ್ಸ್, ಈ ತರ ಕೆಲವೊಂದು ಇಂಡಸ್ಟ್ರೀಸ್ ಮೇಲೆ ಟ್ಯಾರಿಫ್ ನ ಇನ್ಕ್ರೀಸ್ ಮಾಡ್ತಾರೆ. ಸೊ ಮೊಟ್ಟ ಮೊದಲ ಬಾರಿಗೆ ಈ ಟ್ಯಾರಿಫ್ ಏನಾಗುತ್ತೆ, ಟ್ರಂಪ್ ನ ಸೆಕೆಂಡ್ ಟರ್ಮ್ ಅಲ್ಲಿ ಕಡಿಮೆ ಇರೋ ಟ್ಯಾರಿಫ್ ನ ಅವರು 10ರಿಂದ 50% ವರೆಗೂ ಬೇರೆ ಬೇರೆ ಇಂಡಸ್ಟ್ರಿಗೆ ಅವರು ಟ್ಯಾರಿಫ್ ಸೆಟ್ ಮಾಡ್ತಾರೆ. ಸೊ ಆಮೇಲೆ ಬೈಡನ್ ಅವರ ಅಡ್ಮಿನಿಸ್ಟ್ರೇಷನ್ ಬರುತ್ತೆ, ಅಲ್ಲಿ ಕೂಡ ಬೈಡನ್ ಅವರು ಹೆಚ್ಚಿಗೆ ಬದಲಾವಣೆ ಮಾಡಲ್ಲ. ಈ ಇರೋ ಟ್ಯಾರಿಫ್ ನ ಅವರು ಸಡನ್ ಆಗಿ ಯಾವ್ದನ್ನ ಕಡಿಮೆ ಮಾಡಲ್ಲ. ಯಾಕಂದ್ರೆ ಅವ್ರಿಗೆ ಅರ್ಥ ಆಗಿರುತ್ತೆ, ಈಗ ಚೈನಾ ಮೇಲೆ ನಾವು ಜಾಸ್ತಿ ಡಿಪೆಂಡೆಂಟ್ ಆಗಿದ್ದೀವಿ ಅಂತ. ಮತ್ತೆ ಟ್ರಂಪ್ ಆರಿಸಿ ಬರ್ತಾರೆ. ಮತ್ತೆ ಟ್ರಂಪ್ ಆರಿಸಿ ಬಂದ ಮೇಲೆ ಸೆಕೆಂಡ್ ಟರ್ಮ್ ಅಲ್ಲಿ ಅವ್ರ ಎಲೆಕ್ಷನ್ ಕ್ಯಾಂಪೇನ್ ಕೂಡ ಅದೇ ಆಗಿರುತ್ತೆ, ನಾವು ಟ್ಯಾರಿಫ್ ನ ಕಲೆಕ್ಟ್ ಮಾಡಿ ನಮ್ಮ ಎಕನಾಮಿನ ಬೆಳೆಸ್ತೀನಿ ಅಂತ ಹೇಳಿ. ಇದರಿಂದ ಅವ್ರು ಸೆಕೆಂಡ್ ಟರ್ಮ್ ಅಲ್ಲಿ ಈಗ ಏನ್ ಮಾಡ್ತಿದ್ದಾರೆ, ಅಮೆರಿಕ, ಚೈನಾ, ವಿಯೆಟ್ನಾಂ, ಬಾಂಗ್ಲಾದೇಶ್, ಪಾಕಿಸ್ತಾನ್ ಎಲ್ಲಾ ಕಂಟ್ರೀಸ್ ಮೇಲೇನು, ಇವನ್ ಯುರೋಪ್, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಈಗ ಬೇರೆ ಬೇರೆ ದೇಶಗಳ ಮೇಲೇನು ಅವರು ಟ್ಯಾರಿಫ್ ಅನ್ನ ಹಾಕಿದ್ದಾರೆ. ಸೊ ಅದರಿಂದ ಏನಾಗಿದೆ, ಈಗ ಸಡನ್ ಆಗಿ ಎಲ್ಲಾ ಗೂಡ್ಸ್ ಗಳ ಪ್ರೈಸ್ ಅಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅವ್ರ ಕಾರಣ ಏನ್ ಕೊಡ್ತಾರೆ ಅಂತಂದ್ರೆ, ನಮ್ಮಲ್ಲಿ ನೀವು ಬಂದು ಮ್ಯಾನುಫ್ಯಾಕ್ಚರ್ ಮಾಡಿ, ನಾವು ಯಾವುದೇ ತರದ ಟ್ಯಾರಿಫ್ ನಿಮ್ಗೆ ಹಾಕಲ್ಲ, ಆದ್ರೆ ನೀವು ಡೈರೆಕ್ಟ್ ಆಗಿ ನಮ್ಗೆ ಇಂಪೋರ್ಟ್ ಮಾಡೋದಾದ್ರೆ ಅದ್ರ ಮೇಲೆ ನಾವು ಟ್ಯಾರಿಫ್ ಹಾಕ್ತೀವಿ, ಅದು ಕೆಲವೊಂದು ಇಂಡಸ್ಟ್ರೀಸ್ ಮೇಲೆ ನಾವು ಜಾಸ್ತಿನೇ ಹಾಕ್ತೀವಿ ಅಂತ ಹೇಳಿ ಈ ಸೆಕೆಂಡ್ ಟರ್ಮ್ ಅಂತೂ ಅವರು ಖಡಾಖಂಡಿತವಾಗಿ ಹೇಳಿದ್ದಾರೆ. ಅದ್ರ ತಕ್ಕಂಗೆನೆ ಭಾರತದ ಮೇಲೆ 50% ಟ್ಯಾರಿಫ್ ಈಗ ಆಲ್ರೆಡಿ ಅನೌನ್ಸ್ ಮಾಡ್ಬಿಟ್ಟಿದೆ. ಸೊ ಹಾಗಾದ್ರೆ ಫೈನ್, ಟ್ಯಾರಿಫ್ ವರ್ಕ್ ಆಗ್ತಾ ಇದೆಯಲ್ಲ, ಯಾಕಂತಂದ್ರೆ ಅಮೆರಿಕಾಗೆ ಬಂದು ಮ್ಯಾನುಫ್ಯಾಕ್ಚರ್ ಮಾಡು,
ಟ್ಯಾರಿಫ್ ಹಾಕಲ್ಲ ಅಂತ ಇದ್ದಾರೆ. ಸೊ ಪ್ರಾಬಬ್ಲಿ ನಾವೇನ್ ಅನ್ಕೋಬಹುದು, ಈಗ ಅಮೆರಿಕಾದಲ್ಲೂ ಕೂಡ ಇಂಡಸ್ಟ್ರೀಸ್ ಬಂದು ಚೈನಾದಿಂದ ಇಂಡಿಯಾದಿಂದ ಹೋಗಿ ಅಮೆರಿಕಾದಲ್ಲಿ ಸೆಟಪ್ ಮಾಡಿದ್ರೆ ನಮ್ಗೆ ಯಾವುದೇ ತರ ಟ್ಯಾರಿಫ್ ಇರೋದಲ್ಲ. ಸೊ ನಾವು ಇಂಡಸ್ಟ್ರೀಸ್ ನ ಇಂಡಿಯಾ ಅಥವಾ ಚೈನಾದಿಂದ ಶಿಫ್ಟ್ ಮಾಡಿ ಅಮೆರಿಕಾದಲ್ಲಿ ಶರ್ಟು ಪ್ಯಾಂಟು ಇದನ್ನೆಲ್ಲ ರೆಡಿ ಮಾಡಬಹುದಲ್ಲ. ಈಸಿ ಅನ್ಸತ್ತಲ್ವಾ? ಬಟ್ ಆತರ ಆಗೋಕೆ ಸಾಧ್ಯ ಇಲ್ಲ. ಈಗ ಆ ಕಾರಣಗಳು ಹೇಳ್ತೀನಿ, ಯಾಕೆ ಈ ಟ್ಯಾರಿಫ್ ಪಾಲಿಸಿದಿಂದ ಟ್ರಂಪ್ ತನ್ನ ಅರ್ಥವ್ಯವಸ್ಥೆಯನ್ನ ಹಾಳು ಮಾಡ್ತಾ ಇದ್ದಾರೆ. ಲಾಂಗ್ ಪೀರಿಯಡ್ ಅಲ್ಲಿ ಇನ್ನು ಕೆಲವೇ ತಿಂಗಳಲ್ಲಿ ಈ ಟ್ಯಾರಿಫ್ ಪಾಲಿಸಿ ಏನಿದೆ ಸಂಪೂರ್ಣವಾಗಿ ಕುಸಿದೋಗುತ್ತೆ ಅಂತ ಹೇಳಿ ಅದಕ್ಕೆ ಕಾರಣಗಳನ್ನ ಕೊಟ್ಕೊಂತ ಹೋಗ್ತೀನಿ. ಸೊ ಮೊದಲನೇ ಕಾರಣ, ಈಗ ಅಮೆರಿಕ ಕಂಪ್ಲೀಟ್ ಆಗಿ ಡಿಇಂಡಸ್ಟ್ರಿಯಲೈಸ್ ಆಗಿ, ಅಂದ್ರೆ ಅಲ್ಲಿ ಯಾವುದೇ ತರಹದ ಮ್ಯಾನುಫ್ಯಾಕ್ಚರಿಂಗ್ ಮಾಸ್ ಲೆವೆಲ್ ಅಲ್ಲಿ ಮಾಡೋದಿಲ್ಲ. ಹೀಗಾಗಿ ಅಲ್ಲಿ ಏನಾಗಿದೆ, ಡಿಇಂಡಸ್ಟ್ರಿಯಲೈಸ್ ಆಗೋದ್ರಿಂದ ಈಗ ಮತ್ತೆ ಅವರು ತಿರ್ಗಾ ಇಂಡಸ್ಟ್ರಿ ಸೆಟಪ್ ಮಾಡ್ಬೇಕಂತಂದ್ರೆ ಅದು ಓವರ್ ನೈಟ್ ಒಂದೇ ರಾತ್ರಿಯಲ್ಲಿ ಆಗುವಂತ ಕೆಲಸ ಅಲ್ಲ. ಅದಕ್ಕೆ ಟೈಮ್ ಬೇಕಾಗುತ್ತೆ, 5 ವರ್ಷನೋ 10 ವರ್ಷ ಅಲ್ಲಿವರೆಗೂ. ಯಾಕಂದ್ರೆ ಈಗ ಅವ್ರದ್ದು ಡಿಮಾಂಡ್ ಸಾಕಷ್ಟಿದೆ. ಫಾರ್ ಎಕ್ಸಾಂಪಲ್, ಇವತ್ತು ನನಗೆ ಲೆಟ್ಸ್ 1,000 ಜೋಡಿ ಬಟ್ಟೆ ಬೇಕು, 1,000 ಜೋಡಿ ಶರ್ಟ್ ಪ್ಯಾಂಟ್ ಬೇಕಂದಾಗ ಈಗ ಸಡನ್ ಆಗಿ ನಾಳೆಯಿಂದ ನಾನು ಹೊರಗಡೆಯಿಂದ ಇಂಪೋರ್ಟ್ ಮಾಡ್ಕೊಳ್ಳಲ್ಲ, ನಾನು ಇಲ್ಲೇನೆ ಮ್ಯಾನುಫ್ಯಾಕ್ಚರ್ ಮಾಡ್ತೀನಿ ಅಂತಂದ್ರೆ ಆ 1000 ಜೋಡಿ ಬಟ್ಟೆ ಡಿಮಾಂಡ್ ನ ಮೀಟ್ ಮಾಡೋಕ್ಕಾಗಲ್ಲ. ಸೊ ಅಂತ ಟೈಮಲ್ಲಿ ಏನ್ ಮಾಡ್ಬೇಕಾಗತ್ತೆ, ಹಂತವಾಗಿ ಅವರು ಸ್ಲೋ ಮಾಡ್ಬೇಕಾಗತ್ತೆ. ಆದ್ರೆ ಈಗ ಟ್ರಂಪ್ ಏನ್ ಮಾಡಿದ್ದಾರೆ, ಎಲ್ಲಾ ದೇಶಗಳ ಮೇಲೆ ಒಟ್ಟಿಗೆ ಟ್ಯಾರಿಫ್ ಹಾಕಿ ಟ್ಯಾರಿಫ್ ನ ಒಂದು ಯುದ್ಧವನ್ನ ಶುರು ಮಾಡ್ಬಿಟ್ಟಿದೆ. ಸೊ ಈ ಯುದ್ಧದಿಂದ ಎಲ್ಲಾ ದೇಶಗಳಿಗೂ ಇರುಸು ಆಗ್ತಾ ಇದೆ. ಯಾವುದೇ ದೇಶಗಳು ಇವತ್ತು ಟ್ರಂಪ್ ಜೊತೆ ವ್ಯವಹಾರ ಮಾಡೋಕೆ ಕಂಫರ್ಟೇಬಲ್ ಇಲ್ಲ. ಯಾಕಾದ್ರೂ ಬಂದ ಈ ಮನುಷ್ಯ ಯಾವಾಗ ಇವನು ಹೋಗ್ತಾನೆ ಅನ್ನೋ ರೀತಿ ಎಲ್ಲಾ ಯುರೋಪಿಯನ್ ದೇಶ ಆಗಿರ್ಬೋದು, ಏಷ್ಯನ್ ದೇಶಗಳಾಗಿರ್ಬೋದು ಇದನ್ನೇ ಥಿಂಕ್ ಮಾಡ್ತಾ ಇದೆ. ಇವತ್ತು ನಮ್ಮ ಭಾರತ ಕೂಡ ಇದನ್ನೇ ಥಿಂಕ್ ಮಾಡ್ತಾ ಇದೆ. ಓಕೆ ಫೈನ್, ಹಾಗಾದ್ರೆ ನೆಕ್ಸ್ಟ್ 5 years ಅಲ್ಲಾದ್ರೂ ಅವರು ಇಂಡಸ್ಟ್ರೀಸ್ ನ ರೆಡಿ ಮಾಡ್ತಾರ ಅಂತ ಹೇಳಿ ನೀವು ಅನ್ಕೊಂಡ್ರೆ ಅದು ತುಂಬಾ ಕಷ್ಟ ಇದೆ. ಅದು ಯಾಕಂತಂದ್ರೆ ಈಗ ಅಮೆರಿಕಾದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಮಿನಿಮಮ್ ವೇಜಸ್ ಅಲ್ಲಿ ಜಾಸ್ತಿ $15 to $20 ಕೊಡ್ತಾರೆ. ಇಲ್ಲಿ ಭಾರತದಲ್ಲಿ $15 to $20, ಆದ್ರೆ ಈ $15 to $20 ಅಮೆರಿಕಾದಲ್ಲಿ ಇದು ಬರೀ 1 hour ಗೆ ಪೇ ಮಾಡ್ಬೇಕಾಗುತ್ತೆ. ಅಥವಾ 8 hour ಒಬ್ನು ಕೆಲಸ ಮಾಡಿದ ಅಂತಂದ್ರೆ 15 into 8 ಅಷ್ಟು ಅವನಿಗೆ ಮಿನಿಮಮ್ ವೇಜಸ್ ನ ನೀವು ಕೊಡ್ಬೇಕಾಗುತ್ತೆ. ಸ್ಟೇಟ್ ವೈಸ್ ಬೇರೆ ಬೇರೆ ರೇಟ್ ಇದೆ. ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದೀನಿ. ಆದ್ರೆ ಅದೇ ಭಾರತದಲ್ಲಿ ನೀವು ಇಡೀ ತಿಂಗಳಿಗೆ ಒಂದು $200 ಕೊಟ್ಬಿಟ್ರೆ ಅದೇ ಎಂಪ್ಲಾಯಿ ನಿಮಗೆ ತಿಂಗಳು ಪೂರ್ತಿ ಕೆಲಸ ಮಾಡ್ಕೊಡ್ತಾರೆ. ಇದರಿಂದ ಅವರ ಇನ್ಪುಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಹಾಗಾಗಿ ಅವರು ಅಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು ಕೂಡ ಭಾರತ ಅಥವಾ ಚೈನಾದಲ್ಲಿ ಯಾವ ರೇಟ್ಗೆ ಅದು ಮ್ಯಾನುಫ್ಯಾಕ್ಚರ್ ಆಗುತ್ತೋ ಆ ಪ್ರೈಸ್ ಪಾಯಿಂಟ್ ನ ಅವರು ಕ್ಯಾಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅವರಿಗೆ ಉಳಿಯೋದು ಒಂದೇ ದಾರಿ, ಅದು ಏನು ಅಂದ್ರೆ ಆಟೋಮೇಷನ್ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಈಗ ಲೇಬರ್ ಬಂದು ಕೆಲಸ ಮಾಡಿದ್ರೆ ಅವ್ನ ಸ್ಯಾಲರಿ ಜಾಸ್ತಿ ಆಗುತ್ತೆ. ಹಾಗಾಗಿ ಒಂದು 100 ಜನ ಲೇಬರ್ ಒಂದು ಕಂಪ್ನಿ ಯಾರು ಹೈರ್ ಮಾಡ್ತಂದ್ರೆ ಅವ್ರಿಗೆ 100 ಜನ ಸ್ಯಾಲರಿ ಕೊಟ್ಟು ರಾ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡಿ ಮ್ಯಾನುಫ್ಯಾಕ್ಚರಿಂಗ್ ಮಾಡಿ ಜನರಿಗೆ ಒಂದು ಪ್ರಾಡಕ್ಟ್ ತಲುಪಿಸೋದ್ರಲ್ಲೇ ಅದರ ರೇಟ್ 10 ಪಟ್ಟು ಜಾಸ್ತಿ ಆಗುತ್ತೆ. ಹೀಗಾಗಿ ಅವ್ರು ಏನ್ ಮಾಡ್ಬೇಕಂತಂದ್ರೆ ಎಲ್ಲಾ ಮಷಿನ್ಸ್ ಮೇಲೆನೆ ವರ್ಕ್ ಮಾಡಿ ಎಲ್ಲಾ ಆಟೋಮೇಷನ್ ಮಾಡ್ಬಿಡು. ಯಾವುದೇ ತರಹದ ಎಂಪ್ಲಾಯಿ ಅಬ್ಬಬ್ಬ ಅಂದ್ರೆ ಸೂಪರ್ವಿಷನ್ ಮ್ಯಾನೇಜಿಂಗ್ 1-2-3 ಜನ ಎಂಪ್ಲಾಯಿ ತಗೊಂಡು ಒಂದು ಎಂಟೈರ್ ಫ್ಲೋರ್ ಒಂದು 15-20 ಮಷಿನ್ಸ್ ಅವ್ರ ಕಡೆ ಬಿಟ್ಟು ಅದನ್ನ ಮಷಿನ್ಸ್ ಮೇಲೆನೆ ಎಲ್ಲಾನು ರೆಡಿ ಮಾಡಿಸಿ ಆ ಪ್ರಾಡಕ್ಟ್ಸ್ ನ ತಯಾರು ಮಾಡ್ತಾರೆ ಅಂತಂದ್ರೆ ಅದು ಒಂದೇ ಆಪ್ಷನ್ ಅವರಿಗೆ ಏನು ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಶುರು ಮಾಡಬಹುದು. ಆದ್ರೆ ಅವರಿಗೆ ಅಲ್ಲೂ ಕೂಡ ಒಂದು ಪ್ರಾಬ್ಲಮ್ ಶುರು ಆಗಿದೆ. ಯಾಕಂತಂದ್ರೆ ಈ ಆಟೋಮೇಷನ್ ಮಾಡಬೇಕು, ಇಲ್ಲಿ ರೋಬೋಟಿಕ್ಸ್ ನ ಯೂಸ್ ಮಾಡಬೇಕು ಅಂತಂದ್ರೆ ಅವರಿಗೆ ಅಲ್ಲಿ ಸೆಮಿ ಕಂಡಕ್ಟರ್ಸ್ ಅಥವಾ ಚಿಪ್ಸ್ ಬೇಕಾಗುತ್ತೆ. ಈಗ ಪ್ರೊಸೆಸರ್ ಇರತ್ತಾ ಫೋನ್ ಅಲ್ಲಿ, ಅದೇ ತರ ಅವರಿಗೆ ಸೆಮಿ ಕಂಡಕ್ಟರ್ಸ್ ಮತ್ತೆ ಚಿಪ್ಸ್ ಬೇಕಾಗುತ್ತೆ. ಬಟ್ ನಿಮಗೆ ಗೊತ್ತಿರೋ ಹಾಗೆ ಈಗ ಸೆಮಿ ಕಂಡಕ್ಟರ್ಸ್ ಮತ್ತೆ ಚಿಪ್ಸ್ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ಕೂಡ ಚೈನಾನೇ. ಸೊ ಚೈನಾ ಮೇಲೆ ಅವರು ಮತ್ತೆ ಡಿಪೆಂಡ್ ಆಗಬೇಕು ಇವನ್ ಸೆಮಿ ಕಂಡಕ್ಟರ್ ಚಿಪ್ಸ್ ಗೆ. ಈಗ ಇವರು ಚೈನಾ ಮೇಲೆ 60% ಟ್ಯಾರಿಫ್ ಏನ್ ಹಾಕಿದ್ದಾರೆ, ಅದೇ ಟ್ಯಾರಿಫ್ ನಾಳೆ ಸೆಮಿ ಕಂಡಕ್ಟರ್ ಕಂಪ್ಲೀಟ್ ಆಗಿ ನಾನು ಎಕ್ಸ್ಪೋರ್ಟೇ ಮಾಡೋದಿಲ್ಲ ಅಂತ ಹೇಳಿ ಚೈನಾದವ್ರು ಏನಾದ್ರು ಬ್ಯಾನ್ ಮಾಡಿಬಿಟ್ರೆ ಅಮೆರಿಕಾಗೆ ಅದು ಕೂಡ ಕಷ್ಟ ಆಗ್ಬಿಡುತ್ತೆ. ಅಥವಾ ಅವ್ರು ಬ್ಯಾನ್ ಮಾಡ್ಲಿಲ್ಲ ಸಂಪೂರ್ಣವಾಗಿ, ಅದ್ರ ಮೇಲೆ ಟ್ಯಾರಿಫ್ ನೇ ಹಾಕಿದ್ರು ಚೈನಾ ಕೂಡ, ಅವರಿಗೆ ಸೆಮಿ ಕಂಡಕ್ಟರ್ಸ್ ಕೂಡ ಅವರಿಗೆ ಕಾಸ್ಟ್ಲಿ ಆಗಿ ಇಲ್ಲಿ ಅವರು ರೋಬೋಟಿಕ್ಸ್ ಅಥವಾ ಮಷಿನ್ಸ್ ಏನ್ ರೆಡಿ ಮಾಡಕ್ ಹೋಗ್ತಾರೆ ಆ ಮಷಿನ್ಸ್ ಕೂಡ ಇವರಿಗೆ ತುಂಬಾ ಎಕ್ಸ್ಪೆನ್ಸಿವ್ ಆಗುತ್ತೆ. ಜೊತೆಗೆ ನೆಕ್ಸ್ಟ್ ರೀಸನ್ ಏನಪ್ಪಾ ಅಂತಂದ್ರೆ ಏನೇ ಮಾಡಿದ್ರು ಈ ಟ್ಯಾರಿಫ್ ದಿಂದ ಏನಾಗಿದೆ ಅಮೆರಿಕನ್ ಕನ್ಸ್ಯೂಮರ್ಸ್ ಗೆ ಹೊಡೆತ ಬೀಳ್ತಾ ಇದೆ. ಇದರಿಂದ ಇಂಡಿಯನ್ ಎಕ್ಸ್ಪೋರ್ಟರ್ಸ್ಗೂ ಹೊಡೆತ ಬೀಳುತ್ತೆ. ಆದ್ರೆ ಅವ್ರ ಕೈಯಿಂದ ದುಡ್ಡು ಕೊಡಲ್ಲ. ಎಕ್ಸ್ಪೋರ್ಟ್ ಅಂತೂ ಸ್ಟಾಪ್ ಆಗಲ್ಲ, 100% ಹೋಗ್ಲೇಬೇಕು. ಮೆಡಿಸಿನ್ಸ್ ಇದೆ, ಆಮೇಲೆ ಇಲ್ಲಿಂದನೂ ಕೆಲವೊಂದು ಎಲೆಕ್ಟ್ರಾನಿಕ್ ನಾವು ಐಟಮ್ಸ್ ನ ಕಳಿಸ್ತೀವಿ, ಟೆಕ್ಸ್ಟೈಲ್ ನ ಕಳಿಸ್ತೀವಿ. ಸೊ ಈ ಎಲ್ಲ ಐಟಮ್ಸ್ ಅಲ್ಲಿ ಎಸೆನ್ಷಿಯಲ್. ಸೊ ಆ ಎಸೆನ್ಷಿಯಲ್ ಐಟಮ್ಸ್ ನ ಸ್ಟಾಪ್ ಮಾಡಕ್ಕಾಗಲ್ಲ. ಸೊ ಅಮೆರಿಕ ಇವತ್ತು ಆ ಎಸೆನ್ಷಿಯಲ್ ಐಟಮ್ಸ್ ನ ಪರ್ಚೇಸ್ ಮಾಡ್ಬೇಕಂತಂದ್ರೆ ರೇಟ್ ಜಾಸ್ತಿ ಕೊಟ್ಟು ಪರ್ಚೇಸ್ ಮಾಡ್ಬೇಕು. ಯಾಕಂದ್ರೆ ಇಂಡಿಯಾ ಮೇಲೆ 50% ಟ್ಯಾರಿಫ್ ಇದೆ, ಆಮೇಲೆ ಚೈನಾ ಮೇಲೆ 60% ಟ್ಯಾರಿಫ್ ಇದೆ, ವಿಯೆಟ್ನಾಂ ಮೇಲೆ 25% ಟ್ಯಾರಿಫ್ ಇದೆ. ಸೊ ಎಲ್ಲಿ ಹೋದ್ರು ಯಾವುದೇ ದೇಶದಿಂದ ವ್ಯಾಪಾರ ಮಾಡಿದ್ರು ಅವರು ಟ್ಯಾರಿಫ್ ಕೊಟ್ಟೆ ಪರ್ಚೇಸ್ ಮಾಡಬೇಕು. ಈಗ $100 ಸಿಗೋ ವಸ್ತು ಭಾರತದಿಂದ ತಗೋರೆ ಅವ್ರಿಗೆ $150 ಪೇ ಮಾಡಬೇಕು, ಚೈನಾದಿಂದ ತಗೊಂಡ್ರೆ $160, ವಿಯೆಟ್ನಾಂ ದಿಂದ ತಗೊಂಡ್ರೆ $125. ಫೈನ್, ಇವ 3 ಕಂಟ್ರೀಸ್ ಕಂಪೇರ್ ಮಾಡಿದ್ರೆ ವಿಯೆಟ್ನಾಂ ಕಡಿಮೆ ಇದೆ ಅಂತ ಹೇಳಿ ಅವರು ವಿಯೆಟ್ನಾಂ ದಿಂದ ಪರ್ಚೇಸ್ ಮಾಡಿದ್ರೆ ವಿಯೆಟ್ನಾಂ ದಿಂದ ಅವರು ಎಲ್ಲಾ ಪರ್ಚೇಸ್ ಮಾಡಕ್ಕಾಗಲ್ಲ. ವಿಯೆಟ್ನಾಂ ದಿಂದ ಅವರು ಟೆಕ್ಸ್ಟೈಲ್ ಮಾತ್ರ ಪರ್ಚೇಸ್ ಮಾಡಬಹುದು, ಸ್ವಲ್ಪ ಎಲೆಕ್ಟ್ರಾನಿಕ್ ಐಟಮ್ಸ್ ಪರ್ಚೇಸ್ ಮಾಡಬಹುದು. ಬಟ್ ಕೆಮಿಕಲ್ಸ್ ಅಥವಾ ಫಾರ್ಮಾಸ್ಯೂಟಿಕಲ್ಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಇಂಡಸ್ಟ್ರೀಸ್, ಫರ್ಟಿಲೈಸರ್ಸ್ ಆಗಿರ್ಬೋದು, ಕೆಲವೊಂದು ಕ್ರಿಟಿಕಲ್ ಮಿನರಲ್ಸ್ ಆಗಿರ್ಬೋದು, ಅದಕ್ಕೆ ಅವರು ಮತ್ತೆ ಇಂಡಿಯಾ, ಚೈನಾ, ರಷ್ಯಾ ಅಂತ ದೇಶದ ಮೇಲೆನೆ ಡಿಪೆಂಡ್ ಆಗ್ಬೇಕಾಗುತ್ತೆ. ಸೊ ಅಗೇನ್
ಇದರಿಂದ ಏನಾಗುತ್ತೆ, ರೆಸಿಪ್ರೋಕಲ್ ಟಾರಿಫ್ ಏನಾದ್ರು ನಾಳೆ ಇಂಡಿಯಾ, ಚೈನಾ, ವಿಯೆಟ್ನಾಂ ರೆಸಿಪ್ರೋಕಲ್ ಅಂತಂದ್ರೆ ಅವರಿಗೆ ಯಾವ್ದು ಬೇಕು ವಸ್ತು ಅದ್ರ ಮೇಲೂ ಕೂಡ ನಾವು ಟ್ಯಾರಿಫ್ ಹಾಕಕ್ಕೆ ಶುರು ಮಾಡ್ಬಿಟ್ರೆ ಅಲ್ಲಿ ವಸ್ತುಗಳು ಇನ್ನೂ ಕಾಸ್ಟ್ಲಿ ಆಗ್ಬಿಡುತ್ತೆ. ಎಂಡ್ ಆಫ್ ದ ಡೇ ಅಮೆರಿಕನ್ ಕನ್ಸ್ಯೂಮರ್ಸ್ ಜೇಬಿಗೆ ಅದು ಏಟ್ ಬೀಳುತ್ತೆ. ಅದರಿಂದ ಏನಾಗುತ್ತೆ, ಇನ್ಫ್ಲೇಷನ್, ಹಣದುಬ್ಬರ ಜಾಸ್ತಿ ಆಗುತ್ತೆ. ಹಣದುಬ್ಬರ ಜಾಸ್ತಿ ಆಯ್ತು ಅಂತಂದ್ರೆ ಎಕನಾಮಿ ಎಷ್ಟೇ ಬೆಳೆದ್ರೂ ಅದು ಉಪಯೋಗ ಆಗಲ್ಲ, ಗ್ರೋತ್ ಅನ್ಸ್ಕೊಳ್ಳೋದಿಲ್ಲ. ಯಾಕಂತಂದ್ರೆ ಎಕನಾಮಿ ಬೆಳೆದ್ರು ಕೂಡ ಸರ್ಕಾರಕ್ಕೆ ದುಡ್ಡು ಬಂದ್ರು ಕೂಡ ಕಾಸ್ಟ್ಲಿ ಐಟಮ್ಸ್ ಆಗಿರೋದ್ರಿಂದ ಅಷ್ಟು ಬೇಗ ಹಣವನ್ನು ಅವರು ಕೂಡ ಕಳ್ಕೊತಾ ಇದ್ದಾರೆ. ಸೊ ಇದರಿಂದ ಮುಂದೆ ರಿಸೆಷನ್ ಕೂಡ ಆಗುತ್ತೆ. ಒಂದ್ಸಲ ರಿಸೆಷನ್ ಬಂತು, ಯಾವುದೇ ತರಹದ ಎಕನಾಮಿಕ್ ಗ್ರೋತ್ ಆಗ್ಲಿಲ್ಲ ಅಂತಂದ್ರೆ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಬೆಳೆಯುತ್ತೆ. ಇದರಿಂದ ಅವರು ಸಾಕಷ್ಟು ಎಕನಾಮಿಕ್ ಪ್ರಾಬ್ಲಮ್ಸ್ ಜೊತೆಗೆ ಸೋಷಿಯಲ್ ಪ್ರಾಬ್ಲಮ್ಸ್ ಶುರು ಮಾಡ್ಕೊಂಡ್ಬಿಡ್ತಾರೆ ಅವರಾಗಿ. ಒಂದು ಎಕ್ಸಾಂಪಲ್ ತಗೋಬೇಕಂತಂದ್ರೆ ಈಗ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಅವರು ಏಟನ್ನ ಕೊಟ್ಟಿದ್ದಾರೆ. ಸೊ ಟೆಕ್ಸ್ಟೈಲ್ ಯಾವುದೇ ತರಹದ ಟೆಕ್ಸ್ಟೈಲ್ಸ್ ಇಂಡಿಯಾ ಅಥವಾ ವಿಯೆಟ್ನಾಂದಿಂದ ಈಗ ಅವರು ಇಂಪೋರ್ಟ್ ಮಾಡ್ಕೋಬೇಕಂತಂದ್ರೆ 50% ಇಂಡಿಯನ್ ಟೆಕ್ಸ್ಟೈಲ್ಸ್ಗೆ ಅವರು ಪೇ ಮಾಡಬೇಕು, ಆಮೇಲೆ ವಿಯೆಟ್ನಾಂದಿಂದ 25% ಪೇ ಮಾಡಬೇಕು. ಹೀಗೆ ರಿಟೇಲ್ ಸೆಕ್ಟರ್ ಅಲ್ಲಿ ಈಗ ಬಟ್ಟೆಗಳು ಆಮೇಲೆ ಬೇರೆ ಬೇರೆ ಐಟಮ್ಸ್ ಗಳು ಇರುತ್ತೆ, ಅದನ್ನ ಸಾಮಾನ್ಯ ಜನರು, ಸಾಮಾನ್ಯ ಅಲ್ಲಿ ವರ್ಕಿಂಗ್ ಕ್ಲಾಸ್ ಜನರು ಇರ್ತಾರಲ್ಲ ಅವರು ಅದನ್ನ ಪರ್ಚೇಸ್ ಮಾಡ್ತಿರ್ತಾರೆ. ಯಾಕಂದ್ರೆ ಎಲ್ಲವೂ ಲಕ್ಸುರಿ ಐಟಮ್ಸ್ ಹೋಗಲ್ಲ ಇಂಡಿಯಾ, ಚೈನಾ, ವಿಯೆಟ್ನಾಂದಿಂದ. ಆಲ್ಮೋಸ್ಟ್ ಜಾಸ್ತಿ ಐಟಮ್ಸ್ ಹೋಗೋದು ಬೇಸಿಕ್ ಐಟಮ್, ಜನರಿಗೆ, ಕಾಮನ್ ಜನರಿಗೆ ನೀಡ್ ಇರುವಂತ ಐಟಮ್. ಸೊ ಈ ಟೆಕ್ಸ್ಟೈಲ್ ಸೆಕ್ಟರ್ ಮೇಲೆ 25% ಟ್ಯಾರಿಫ್ ಹಾಕಿದ್ರೆ $100 ಇರೋದು ಅದನ್ನು $125 ಅಲ್ಲಿ ಪೇ ಮಾಡಬೇಕಾಗುತ್ತೆ. ಸೊ ಆಟೋಮೆಟಿಕ್ಲಿ ಸಾಮಾನ್ಯ ಜನರಿಗೆ ಅದು ಹೊಡೆತ ಕೊಡುತ್ತೆ. ಸೊ ಅವಾಗ ಡಿಮಾಂಡ್ ಕಡಿಮೆ ಆಗುತ್ತೆ. ಬಟ್ಟೆ ತಗೊಳ್ಳೋರು ಏನ್ ಮಾಡ್ತಾರೆ, ಓ ಇಲ್ಲಪ್ಪ ಈಗ 100 ಇದ್ದಿದ್ದು $150 ಆಗ್ಬಿಟ್ಟಿದೆ, ಸೊ ಏನ್ ಮಾಡ್ತೀನಿ, ಈ ತಿಂಗಳು ಬಟ್ಟೆ ತಗೊಳ್ಳೋ ಬದಲು ಮುಂದಿನ ತಿಂಗಳು ತಗೋತೀನಿ, ಸೊ ಈ ತಿಂಗಳು ನಾನು ಸ್ಕಿಪ್ ಮಾಡ್ಬಿಡ್ತೀನಿ. ಅಲ್ಲಿ ಅಮೆರಿಕಾದಲ್ಲಿ ಬಟ್ಟೆನ ಜಾಸ್ತಿ ಖರೀದಿ ಮಾಡೋದು, ಅಂದ್ರೆ ಯೂಸ್ ಅಂಡ್ ಥ್ರೋ ಜಾಸ್ತಿ ಮಾಡೋದಲ್ಲಿ. ಸೊ ಬಹಳಷ್ಟು ಬಟ್ಟೆ ತಗೊಳ್ತಿರೋರು ಈಗ ಅದರ ಕ್ವಾಂಟಿಟಿ ಅವ್ರು ಕಡಿಮೆ ಮಾಡ್ಬಿಟ್ರೆ ಅದು ರಿಟೇಲ್ ಸೆಕ್ಟರ್ಸ್ ಅಲ್ಲಿ ಮಾಲ್ಸ್ ಗೆ ಅದು ಅಫೆಕ್ಟ್ ಆಗಕ್ಕೆ ಶುರು ಆಗ್ಬಿಟ್ಟು. ಸೊ ಮಾಲ್ಸ್ ನ ಸೇಲ್ಸ್ ಕಡಿಮೆ ಆಗ್ತದೆ, ಆಟೋಮೆಟಿಕ್ಲಿ ರಿಟೇಲ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಿರೋ ಜನರಿಗೆ ಉದ್ಯೋಗ ಸಿಗಲ್ಲ, ಅವರು ಉದ್ಯೋಗಗಳನ್ನ ಕಳ್ಕೋಬೇಕಾಗ್ಬೋದು. ಆಮೇಲೆ ಟ್ಯಾರಿಫ್ ಮೊಟ್ಟ ಮೊದಲಿಗೆ ಹರ್ಟ್ ಆಗೋದು ಬಡವರಿಗೆ. ಯಾಕಂತಂದ್ರೆ ಶ್ರೀಮಂತರು ಟ್ಯಾರಿಫ್ ಒಂದು $50 ಹೆಚ್ಚಿಗೆ ಇದ್ರೂ ಅವರು ಖರ್ಚು ಮಾಡ್ಕೊಂಡು, ಯಾಕಂದ್ರೆ ಡೈಲಿ ಯೂಸ್ ಮಾಡೋ ವಸ್ತುಗಳಲ್ಲ, ಅವ್ರಿಗೆ ಅಷ್ಟು ಡಿಫರೆನ್ಸ್ ಆಗಲ್ಲ. ಇವತ್ತು ಪೆಟ್ರೋಲ್ $10, $20 ನಮಗೆ ಜಾಸ್ತಿ ಆಯ್ತು ಅಂತಂದ್ರೆ ಹರ್ಟ್ ಆಗುತ್ತೆ. ಬಟ್ ಅದೇ ಒಬ್ಬ ರಿಚ್ ಇದ್ದವನಿಗೆ $10 ಇಲ್ಲ $50 ಜಾಸ್ತಿ ಆದ್ರೂ ಅವನು ಬೆಂಜು, ಆಡಿ ಕಾರ್ ಓಡಿಸೋಂಗೆ ಅದು ಜಾಸ್ತಿ ಡಿಫರೆನ್ಸ್ ಮಾಡಲ್ಲ. ಅದೇ ತರ ಇವರು ಎಲ್ಲ ಟ್ಯಾರಿಫ್ಸ್ ನ ಇಂಪೋರ್ಟ್ಸ್ ಮೇಲೆ ಹಾಕಿರೋದ್ರಿಂದ ಬೇಸಿಕ್ ಐಟಮ್ಸ್ ಮೇಲೆ ಅಲ್ಲಿನ ಬಡವರಿಗೆ ಅದು ಮತ್ತೆ ಹೊಡೆತ ಕೊಡುತ್ತೆ. ಬಡವರಿಗೆ ಹೊಡೆತ ಕೊಡುತ್ತೆ ಆಲ್ರೆಡಿ ಅವ್ರದ್ದು ಸ್ಯಾಲರೀಸ್ ತುಂಬಾ ಕಡಿಮೆ ಇದೆ, ಸ್ಯಾಲರೀಸ್ ಗ್ರೋ ಆಗ್ತಾ ಇಲ್ಲ, ಅವರು ಜಾಬ್ಸ್ ನ ಕಳ್ಕೊತಾ ಇದ್ದಾರೆ. ಅದ್ರ ಮೇಲೆ ಈ ಟ್ಯಾರಿಫ್ಸ್ ದಿಂದಾಗಿ ಇನ್ಫ್ಲೇಷನ್ ಕೂಡ ಹೆಚ್ಚಾಗುತ್ತೆ. ಎಗ್ಸ್, ಮಿಲ್ಕ್, ಈ ತರ ಬೇಸಿಕ್ ಐಟಮ್ಸ್ ಮೇಲೆ ರೇಟ್ ಜಾಸ್ತಿ ಆದಂಗೆ ಅವರು ಗಳಿಸ್ತಿರೋ ಅಮೌಂಟ್ ಇವನ್ ಅವ್ರ ಬೇಸಿಕ್ ಸರ್ವೈವಲ್ಗೂ ಕಷ್ಟ ಆಗ್ಬಿಡುತ್ತೆ. ಅದರಿಂದ ಅವ್ರು ಮತ್ತೆ ಏನಾಗುತ್ತೆ, ಗೌರ್ಮೆಂಟ್ ಸರ್ವಿಸ್ ಮೇಲೆನೆ ಡಿಪೆಂಡ್ ಆಗ್ಬೇಕು. ಲೈಕ್ ಗೌರ್ಮೆಂಟ್ ಇಂದ ರೇಷನ್, ಈಗ ಹೆಲ್ತ್ ಇನ್ಶೂರೆನ್ಸ್ ಅವ್ರು ಮೊದಲು ಪ್ರೈವೇಟ್ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಮತ್ತೆ ಅವರು ಮೆಡಿಕೇಡ್ ಅಥವಾ ಮೆಡಿಕೇರ್ ತರ ಗೌರ್ಮೆಂಟ್ ಇನ್ಶೂರೆನ್ಸ್ ನ ಅವರು ಪರ್ಚೇಸ್ ಮಾಡಬೇಕು. ಗೌರ್ಮೆಂಟ್ ಇನ್ಶೂರೆನ್ಸ್ ನ ಅವರು ಪರ್ಚೇಸ್ ಅಂತಂದ್ರೆ ಅದು ಮತ್ತೆ ಗೌರ್ಮೆಂಟ್ ಅದಕ್ಕೆ ಪೇ ಮಾಡಬೇಕಾಗುತ್ತೆ. ಇದ್ರ ಎಲ್ಲದರಿಂದ ಒಂದು ಜೋಬಿಂದ ಹಣ ತೆಗೆದು ಇನ್ನೊಂದು ಜೋಬಿಗೆ ಹಾಕ್ದಂಗಾಗುತ್ತೆ. ಅದರಲ್ಲಿ ಓವರ್ ಆಲ್ ಲಾಸ್ ಅಮೆರಿಕನ್ ಎಕನಾಮಿ, ಅಮೆರಿಕನ್ ಕನ್ಸ್ಯೂಮರ್ಸ್, ಆಮೇಲೆ ಸಾಮಾನ್ಯ ಜನರು. ಸೊ ಈ ಕಾರಣಗಳಿಂದ ನಾನು ಆಗ್ಲೇ ಹೇಳ್ದಂಗೆ ಈ ಟ್ಯಾರಿಫ್ ಪಾಲಿಸಿ ತುಂಬಾ ನಡೆಯೋದಿಲ್ಲ. ಸೊ ಬೇಸಿಕಲಿ ಈಗ ಅವರು ನೆಗೋಸಿಯೇಷನ್ ಟ್ಯಾಕ್ಟಿಕ್ ಆಗಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ನನ್ನ ಅನಾಲಿಸಿಸ್. ಮುಂದಿನ ದಿನದಲ್ಲಿ ನಾವು ನೋಡಬಹುದು ಈ ಟ್ಯಾರಿಫ್ ಕಡಿಮೆ ಆಗ್ಬಹುದು, ಅಥವಾ ಸೆಕ್ಟರ್ ವೈಸ್ ಕಡಿಮೆ ಮಾಡ್ಕೊಂಡು ಬಂದ್ರು ಸೆಕ್ಟರ್ ವೈಸ್ ಕಡಿಮೆ ಮಾಡ್ಕೊಂಡು ಬರ್ತಾರೆ. ಟ್ಯಾರಿಫ್ ಪಾಲಿಸಿ ವರ್ಕ್ ಆಗ್ಬೇಕಂದ್ರೆ ಆಗ್ಲೇ ಹೇಳ್ದಂಗೆ ಒಂದೇ ಒಂದು ರಾಮಬಾಣ ಇರೋದು, ಅದೇನಂತಂದ್ರೆ ಮ್ಯಾಸಿವ್ ಆಗಿ ಅವರು ಇಂಡಸ್ಟ್ರೀಸ್ ನ ಕ್ರಿಯೇಟ್ ಮಾಡಬೇಕು, ಅದು ಕಂಪ್ಲೀಟ್ಲಿ ಆಟೋಮೇಟ್ ಮಾಡಬೇಕು. ಯಾವುದೇ ತರದ ಜನರನ್ನ ಇಟ್ಕೊಂಡು ಅವರಿಗೆ ಸ್ಯಾಲರಿ ಕೊಟ್ಕೊಂಡು ಮಾಡುವಂತದ್ದು ಇರಬಾರ್ದು. ಆಗ್ಲೇ ಅವರು ಈ ಟ್ಯಾರಿಫ್ ಪಾಲಿಸಿ ಸಕ್ಸಸ್ಫುಲ್ ಆಗಿ ಹೊರಗೆ ಬರ್ತಾರೆ. ಇಲ್ಲ ಅಂತಂದ್ರೆ ಈ ಜಗತ್ತಿಗೆ ಎಲ್ಲರಿಗೂ ಗೊತ್ತು, ಒಂದಿಲ್ಲ ಒಂದು ದಿನ ಈ ಟ್ಯಾರಿಫ್ ಅನ್ನು ಅವರು ಮತ್ತೆ ಕಡಿಮೆ ಮಾಡಲೇಬೇಕಂತ ಹೇಳಿ. ಈ ಟ್ಯಾರಿಫ್ ವಾರ್ ನಿಂದ ಭಾರತದಲ್ಲೂ ಕೂಡ ಈ ಸ್ವದೇಶಿ ಆಂದೋಲನ ಮತ್ತೆ ಶುರುವಾಗಿದೆ. ಮೋದಿ ಅವರು ಕೂಡ ಅದನ್ನ ಹೇಳಿದ್ರು, ಈ ಸ್ವದೇಶಿಯನ್ನ ನಾವು ಬಳಸಬೇಕು ಅಂತ ಹೇಳಿ. ಅದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಅದ್ರ ಯಾಕೆ ಈ ಸ್ವದೇಶಿ ಆಂದೋಲನ ಮತ್ತೆ ಚಾಲುವಾಗಿದೆ, ಅದು ಟ್ಯಾರಿಫ್ ವಾರ್ ಕಾರಣದಿಂದಾಗಿ ನೀವು ತಿಳ್ಕೊಬೇಕಂತಂದ್ರೆ ಆ ವಿಡಿಯೋವನ್ನ ಇಲ್ಲಿ ಹಾಕಿರ್ತೀನಿ, ಅದನ್ನ ಕ್ಲಿಕ್ ಮಾಡಿ ಆ ವಿಡಿಯೋವನ್ನ ನೋಡಿ. ನಮ್ಮ ಚಾನೆಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮತ್ತೆ ಶೇರ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.